ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ, ನಮ್ಮ ಮೇಡಮ್ ಅವರೊಬ್ಬರು ಚಾಲಕರ ಪರವಾಗಿ ಒಂದು ಉತ್ತಮವಾದಂತಹ ವಿಡಿಯೋವನ್ನು ಮಾಡಿದ್ದಾರೆ ನೋಡಿ. ಅಲ್ಲ ಸರ್, ಈಗ ನೀವು ಲೊಕೇಶನ್ ಏನೋ ಚೇಂಜ್ ಕರ್ಕೊಂಡು ಹೋಗ್ತಾ ಇದೀರಿ ಅಂತ ನನ್ಗನ್ಸಿ. ಈ ಪ್ಯಾನಿಕ್ ಬಟನ್ ನಾನು ಪ್ರೆಸ್ ಮಾಡಿದ್ರೆ ಬರಲ್ವಾ ಅವರು? ಮೇಡಮ್ ನೀವೇ ಮಾಡಿ ನೋಡಿ. ಓಕೆ, ಈಗ ನಾನು ಮಾಡಿದೆ, ರೆಡ್ ಕಲರ್ ಬರ್ತಾ ಇದೆಯಲ್ಲ ಮೇಡಮ್. ಈಗ ಅದಕ್ಕೆ ಮೇಡಮ್ GPS-ಗೆ ನನ್ನ ನಂಬರ್ ಇದೆ ಮೇಡಮ್, ನನ್ನ ಫೋನ್ ನಂಬರು. ನೀವು ಪ್ರೆಸ್ ಮಾಡಿ ಮೇಡಮ್. ಇಲ್ಲಿ ನೋಡಿ, ಏನಾದ್ರು ಮೆಸೇಜ್ ಬರೋದು, ಕಾಲ್ ಬರೋದು. ಮಾಡಿದೆ. ಲಾಂಗ್ ಪ್ರೆಸ್ ಮಾಡ್ಬೇಕಾ, ಜಸ್ಟ್ ಟಚ್ ಮಾಡಿ ಬಿಡೋದಷ್ಟೇ? ಮೇಡಮ್ ಪ್ರೆಸ್ ಮಾಡಿ ಮೇಡಮ್, ಲಾಂಗ್ ಪ್ರೆಸ್ ಮಾಡಿ. ಹಿಂಗೆ ಹಿಡ್ಕೊಂಡು ಮಾಡಿದೆ. ನೋಡಿ ಮೇಡಮ್, ನಮ್ಮ ಹತ್ರ ಏನಾದ್ರು In 500 meters, turn right onto Drive Krishnavardhan Main Road. ಇದೇ ನಂಬರ್ ಇದೆ. ಮತ್ತೆ ಏನು ಎಷ್ಟು ದಿನ ಅಂದ್ರೆ ಹಾಳಾಗಿದೆ ಅಂತಾನೆ ಇದು, ಅಥವಾ ಅದು ವರ್ಕೇ ಆಗಿಲ್ವಾ? ಇಲ್ಲ ಮೇಡಮ್, ಚೆನ್ನಾಗಿದೆ, ಹೊಸದು ಮೇಡಮ್. 16,000 ರೂಪಾಯಿ ಕೊಟ್ಟು ಹಾಕ್ಸಿದ್ವಿ ಮೇಡಮ್, ವರ್ಕಿಂಗ್ ಆಗಲ್ಲ ಮೇಡಮ್. 16,000ನಾ? ಹಾ ಮೇಡಮ್, ಹೆಚ್ಚು ಕಡಿಮೆ 16,000 ರೂಪಾಯಿ ಬಂದೈತೆ ಮೇಡಮ್. ಗೌರ್ಮೆಂಟ್ ಮೇಡಮ್, ಗೌರ್ಮೆಂಟ್ ಚೆನ್ನಾಗಿ ಮಾಡೋದು ಮೇಡಮ್. ಈಗ ನಮಸ್ಕಾರ ಮೇಡಮ್. ಈಗ ಚಾಲಕರು ಇವತ್ತು ಕನ್ನಡಿಗರು, ಅದರಲ್ಲೂ ನೀವು ಕೂತಿರತಕ್ಕಂಥ ಕ್ಯಾಬ್ನ ಚಾಲಕ ಕನ್ನಡಿಗ, ಮೊದಲನೇದಾಗಿ ಹೆಡ್ಸ್ ಅಪ್. ಏಕೆಂದರೆ ಇವತ್ತು ಅಗ್ರಿಗೇಟರ್ ಕಂಪನಿಗಳವರು ಬೆಂಗಳೂರು ನಗರದಾದ್ಯಂತ ಕನ್ನಡಿಗರನ್ನು ಹೊರತುಪಡಿಸಿ ಬರೀ ಹೊರ ರಾಜ್ಯದ ವ್ಯಕ್ತಿಗಳನ್ನೇ ತುಂಬಿ ತುಳುಕಿಸ್ತಾ ಇರ್ತಕ್ಕಂತಹ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಕನ್ನಡಿಗರು ನಿಮ್ಗೊಂದು ಒಳ್ಳೆ ವಿಡಿಯೋ ಮಾಡೋದಕ್ಕೆ ಸಿಕ್ಕಿದ್ದಾರೆ. ಹಾಗಾಗಿ ಧನ್ಯವಾದನ ಅರ್ಪಿಸ್ತೀನಿ ಮೇಡಮ್. ವರ್ಕಿಂಗ್ ಆಗಲ್ಲ ಮೇಡಮ್. 16,000ನಾ? ಹಾ ಮೇಡಮ್, ಹೆಚ್ಚು ಕಡಿಮೆ 16,000 ರೂಪಾಯಿ ಬಂದೈತೆ ಮೇಡಮ್. ಗೌರ್ಮೆಂಟ್ ಮೇಡಮ್, ಗೌರ್ಮೆಂಟ್ ಚೆನ್ನಾಗಿ ಮಾಡೋದು ಮೇಡಮ್. ಈಗ ಕಂಪಲ್ಸರಿ ಇದು ಹಾಕಿಸ್ಲೇಬೇಕು? ಹಾಕ್ಸ್ಲೇಬೇಕು. ಇಲ್ಲ ಸರಿ, ನನಗೆ ಸೆಕ್ಯೂರಿಟಿ ಪರ್ಪಸ್ ನನ್ಗೊಂದು ಧೈರ್ಯಪ್ಪ, ನಿಮ್ ಕ್ಯಾಬಲ್ ಕೊಡಕ್ಕೆ. ಇನ್ ಕೇಸ್ ನೀವು ಮಿಸ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ನಾನು ನಿಮ್ಗೆ ಪ್ರೆಸ್ ಮಾಡ್ತೀನಿ. ಬಟ್ ಇದು ವರ್ಕೇ ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್. ನೀವು 16,000 ಕೊಟ್ಟಿರಿ, ಎಲ್ಲರೂ ಹಾಕಿಸ್ಕೊಳ್ಳೇಬೇಕಾ ಈಗ? ಮೇಡಮ್ ಈಗ ಯಾವುದೇ ಗಾಡಿಗೂ FC ಮಾಡ್ಸಕ್ ಹೋದ್ರೆ ಮೇಡಮ್ ಎಲ್ಲ ಗಾಡಿಗೂ ಹಾಕ್ಸ್ಲೇಬೇಕು. ಸೊ ಇದು 3 ಕಡೆ ಇದೆ. ಇದು ನಮ್ಮ ಡ್ರೈವರ್ ಸೇಫ್ಟಿ ಮೇಡಮ್. ಈಗ ನಾನು ಮಾಡ್ತಾ ಇದ್ದೀನಿ ಮೇಡಮ್, ನಿಮ್ದು ಬಿಡಿ. ಈಗ ನೀವು ಒಬ್ಬರು ಮೇಡಮ್. ಏಕೆಂದ್ರೆ ಅದು ಬೇಕಾಗಿರೋದು ಕೇವಲ RTO ಆಫೀಸರ್ಗಳಿಗೆ ಒಂದು ದಿನದ ಆಟಿಕೆ ಮಾತ್ರ. ಅದು ಯಾವತ್ತು ಅಂದರೆ ಗಾಡಿ FC ಆಗಬೇಕಾದ್ರೆ ಮಾತ್ರ ಅವ್ರಿಗೆ ಬೇಕಾಗಿರ್ತದೆ. ಅದು ಮುಗಿಸ್ಕೊಂಡು ಹೊರಗೆ ಬಂದ್ಬಿಟ್ರೆ ಅವ್ರಿಗೂ ಈ ವಾಹನಕ್ಕೂ ಈ ಏನು ಪ್ಯಾನಿಕ್ ಬಟನ್ ಅಂತ ಹೆಸರಿಟ್ಟಿದ್ದಾರಲ್ಲ, ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧಗಳೇ ಇಲ್ಲ. ಸುರಕ್ಷತೆ 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 ಅಂತ ಬಾಯಿ ಬಿಡ್ಕೊಳ್ತಾರೆ. ಸುರಕ್ಷತೆನ ಇವ್ರ ಕೈಲಿ ಕೊಡೋದಕ್ಕೆ ಸಾಧ್ಯನಾ? ನಮ್ಮ ಸುರಕ್ಷತೆಯನ್ನ ನಾವೇ ಮಾಡ್ಕೋಬೇಕು. ಇದು ಹೊಸದು ಮೇಡಮ್, 16,000 ರೂಪಾಯಿ ಕೊಟ್ಟು ಹಾಕ್ಸಿದ್ವಿ ಮೇಡಮ್, ವರ್ಕಿಂಗ್ ಆಗಲ್ಲ ಮೇಡಮ್. 16,000ನಾ? ಹಾ ಮೇಡಮ್, ಹೆಚ್ಚು ಕಡಿಮೆ 16,000 ರೂಪಾಯಿ ಬಂದೈತೆ ಮೇಡಮ್. ಗೌರ್ಮೆಂಟ್ ಮೇಡಮ್, ಗೌರ್ಮೆಂಟ್ ಚೆನ್ನಾಗಿ ಮಾಡೋದು ಮೇಡಮ್. ಈಗ ಕಂಪಲ್ಸರಿ ಇದು ಹಾಕಿಸ್ಲೇಬೇಕು? ಹಾಕ್ಸ್ಲೇಬೇಕು. ಇಲ್ಲ ಸರಿ, ನನಗೆ ಸೆಕ್ಯೂರಿಟಿ ಪರ್ಪಸ್ ನನ್ಗೊಂದು ಧೈರ್ಯಪ್ಪ, ನಿಮ್ ಕ್ಯಾಬಲ್ ಕೊಡಕ್ಕೆ. ಇನ್ ಕೇಸ್ ನೀವು ಮಿಸ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತಿದ್ರೆ ಅಂದ್ರೆ ನಾನು ನಿಮ್ಗೆ ಪ್ರೆಸ್ ಮಾಡ್ತೀನಿ. ಬಟ್ ಇದು ವರ್ಕೇ ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್. ನೀವು 16,000 ಕೊಟ್ಟಿರಿ, ಎಲ್ಲರೂ ಹಾಕಿಸ್ಕೊಳ್ಳೇಬೇಕಾ ಈಗ? ಮೇಡಮ್ ಈಗ ಯಾವುದೇ ಗಾಡಿಗೂ FC ಮಾಡ್ಸಕ್ ಹೋದ್ರೆ ಮೇಡಮ್ ಎಲ್ಲ ಗಾಡಿಗೂ ಹಾಕ್ಸ್ಲೇಬೇಕು. ಸೊ ಇದು 3 ಕಡೆ ಇದೆ. ಇದು ನಮ್ಮ ಡ್ರೈವರ್ ಸೇಫ್ಟಿ ಮೇಡಮ್. ಈಗ ನಾನು ಮಾಡ್ತಾ ಇದ್ದೀನಿ ಮೇಡಮ್, ನಿಮ್ದು ಬಿಡಿ. ಈಗ ನೀವು ಒಬ್ಬರು ಮೇಡಮ್, ನೀವು ಲೇಡೀಸು ಮೇಡಮ್. ಇದು ಏನು ಕಮ್ಮಿ ಹಗರಣ ಅನ್ಕೋಬೇಡಿ. ಇದನ್ನ ಒಂದು ವೆಹಿಕಲ್ಗೆ 15,000 to 16,000 ರೂಪಾಯಿ ಕೊಟ್ಟು ಪ್ಯಾನಿಕ್ ಬಟನ್ ಹಾಕ್ಸಿರೆ ಬೆಂಗಳೂರಿನೆಲ್ಲ 5 ಲಕ್ಷ ಗಾಡಿ ಇದೆ. ಸರಿಸುಮಾರು 7,500 ಕೋಟಿ ಇದು ಟ್ರಾನ್ಸಾಕ್ಷನ್ ನಡೆಯುತ್ತೆ ಪ್ರತಿ ವರ್ಷ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಮಟ್ಟಕ್ಕೆ ಇದು ದೊಡ್ಡ ಹಗರಣ ಆಗಿರಬೇಕು. ಇದರ ಹಿಂದಿನ ರೂವಾರಿಗಳು ಎಂತೆಂಥ ತಲೆಗಳು, ದೊಡ್ಡ ದೊಡ್ಡ ಕೈಗಳಿರಬೇಕು ಅಂತಕ್ಕಂಥದ್ದನ್ನು. ಅಂದರೆ ವ್ಯಾಪಾರೀಕರಣ ಆಗಬೇಕು, ಹಾಗಂತ ಬಡವ್ರನ್ನೇ ಟಾರ್ಗೆಟ್ ಮಾಡಿ ವ್ಯಾಪಾರೀಕರಣ ಮಾಡಬಾರ್ದು. ಅದರಲ್ಲೂ ಸುರಕ್ಷತೆ ಅಂತ ಹೇಳಿ ತಗೊಂಡು ಬಂದಿರತಕ್ಕಂಥದ್ದು ಈ ಮಟ್ಟಕ್ಕೆ ಕಳಪೆ ಆಗಿದೆ ಅಂತಂದರೆ ಇದಕ್ಕೆ ಯಾರನ್ನ ಹೊಣೆಗಾರಿಕೆಯನ್ನು ಮಾಡಬೇಕು? ಇವತ್ತು ಇದನ್ನು ತೊಗೊಂಡು ಬರ್ತಾರೆ, ನಾಳೆಗೆ ಟೈರ್ ತೊಗೊಂಡು ಬರ್ತಾರೆ, ನಾಡಿದ್ದು ಒಂದು ಸೀಟ್ ತೊಗೊಂಡ್ಬರ್ತಾರೆ, ಇದು ನಮ್ಮದೇ ಹಾಕ್ಕೋಬೇಕು ಅಂತಾರೆ. ಎಲ್ಲಿಗೆ ಹೋಗ್ತಾ ಇದೆ ಸಾರಿಗೆ ಇಲಾಖೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.